ತಿಪಟೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಅವ್ಯವಸ್ಥೆಯಾಗಿದೆ. ಒಂದೇ ಬೆಡ್ನಲ್ಲಿ ಇಬ್ಬರು ರೋಗಿಗಳನ್ನು ಮಲಗಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. 2 ಬೆಡ್ಗಳನ್ನು ಜೋಡಿಸಿ 3 ಮಂದಿ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಸಚಿವ ಬಿಸಿ ನಾಗೇಶ್ ವಿರುದ್ಧ ರೋಗಿಗಳ ಸಂಬಂಧಿಕರು ಕಿಡಿಕಾರಿದ್ದು, ಸಚಿವರು ತಮ್ಮ ಕುಟುಂಬಸ್ಥರನ್ನ ಹೀಗೆ ಮಲಗಿಸ್ತಾರಾ ಅಂತ ಪ್ರಶ್ನಿಸಿದ್ದಾರೆ. ಮಕ್ಕಳುಗಳು ಅವರೆಲ್ಲ ಹಿಂಗೆ ಮನಿಕಣೋದು. ತಿಪಟೂರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೋಡ್ರಿ ಈ ಥರ ಎಲ್ಲ 2 ಜನ 3 ಜನ 4 ಜನ ಈ ಥರ ಮಲಗಿಸಿದ್ದಾರೆ ಒಂದೇ ಬೆಡ್ಡಲ್ಲಿ. ಅದುವೇ ಎಲ್ಲ ಒಂದೇ ಬೆಡ್ಡಲ್ಲಿ ಈ ಥರ ಮಲಗಿಸಿ ಟ್ರೀಟ್ಮೆಂಟ್ ಕೊಡ್ತಾರೆ. ಪಾಪ ಬಡವರು ಬದುಕಂತಾರೆ. ಹಿಂಗೆಲ್ಲ ಮಾಡೋದ್ರಿಂದ ಲಕ್ಷ ಕೋಟಿ ಸಾವಿರಾರು ಕೋಟಿ ದುಡ್ಡುಗಳ ಚೆನ್ನಾಗಿ ಮೇಯ್ಕೊಬೋದು. ಈಜಲು ಹೋಗಿದ್ದ 3 ವಿದ್ಯಾರ್ಥಿಗಳು ನೀರು ಪಾಲಾದ ಘಟನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ನಡೆದಿದೆ. ಕಾಲುವೆಯಲ್ಲಿ ಈಜಲು ಒಟ್ಟು 6 ವಿದ್ಯಾರ್ಥಿಗಳು ಹೋಗಿದ್ರು. 3 ವಾಪಸ್ ಬಂದ್ರೆ ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ನು 3 ನೀರು ಪಾಲಾಗಿದ್ದಾರೆ. ಹೊಸಪೇಟೆಯ ವಿಜಯನಗರ ಕಾಲೇಜಿನಲ್ಲಿ 2 PUC ಓದ್ತಾ ಇದ್ರೆ ಒಬ್ಬ ಪದವಿ ವಿದ್ಯಾರ್ಥಿಯಾಗಿದ್ದ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಿಲಾಡಿ ಜೋಡಿ ಬೈಕ್ ಕದ್ದು ಕ್ಷಣ ಮಾತ್ರದಲ್ಲಿ ಎಸ್ಕೇಪ್ ಆಗಿದೆ. ಧರ್ಮಸ್ಥಳದ ಪ್ರವೇಶದ್ವಾರದ ಬಳಿ ಜೀವನ್ ಎಂಬ ವಿದ್ಯಾರ್ಥಿಗೆ ಸೇರಿದ ಬೈಕ್ ಅನ್ನ ಹುಡುಗಿ ಸೇರಿ ಕದ್ದಿದ್ದಾರೆ. ಬೈಕ್ ಕದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಧರ್ಮಸ್ಥಳ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬಾಡಿಗೆ ಕೇಳಿದ್ದೇ ಮಹಾ ಅಪರಾಧವೆಂಬಂತೆ ಮಹಿಳೆಯೊಬ್ಬರು ಮಚ್ ಹಿಡಿದು ಸರ್ಕಾರಿ ಅಧಿಕಾರಿಗಳಿಗೆ ಹಲ್ಲೆ ಮಾಡಲು ಮುಂದಾಗಿದ್ದು ದೊಡ್ಡ ಸುದ್ದಿಯಾಗಿತ್ತು. ಹೀಗೆ ಮಚ್ ತೋರಿಸಿ ಬೆದರಿಸಿದ ಮಹಿಳೆ ಹಾಗೂ ಆಕೆ ಪತಿ ಇಬ್ಬರು ಈಗ ಜೈಲು ಸೇರಿದ್ದಾರೆ. ಮೈಸೂರಿನ ಕಾಂಗ್ರೆಸ್ ಮುಖಂಡ ಶಾಸಕ ತನ್ವೀರ್ ಸೇಠ್ ಆಪ್ತ ಶಫಿ ಪತ್ನಿ ಸೈಯದ್ ಮೈಬುನ್ನೀಸಾರನ್ನ ಮೈಸೂರಿನ ಪೊಲೀಸರು ಕೊಡಗಿನ ವಿರಾಜಪೇಟೆಯಲ್ಲಿ ಬಂಧಿಸಿದ್ದಾರೆ. ಜೊತೆಗೆ ರೌಡಿ ಶೀಟರ್ ಕೇಸ್ ದಾಖಲಿಸಿದ್ದಾರೆ. ಏನೋ ಔಸ್ಕೊಂಡು ಬಂದಿಲ್ಲ, ಏನೋ ಔಸ್ಕೊಂಡು ಬಂದಿಲ್ಲ, ಮಾಡ್ತಾ ಇದ್ದೀರಾ ನೀವು?